ಮಾರ್ನಿಂಗ್ ಫ್ರೆಂಡ್ಸ್, ನೋಡಿ ಇವತ್ತು ತೋರಿಸ್ತಾ ಇದ್ದೀನಿ. ಇದು ಶುಂಠಿ, ನ್ಯಾಚುರಲ್ ಆಗಿ ಬೆಳೆಯುವಂಥ ಶುಂಠಿ. ಎಷ್ಟೋ ಜನಕ್ಕೆ ಶುಂಠಿ ಹೆಂಗೆ ಬೆಳೀತಾರೆ ಅಂತ ಗೊತ್ತಿರಲ್ಲ. ನೋಡಿ, ಇದು ಶುಂಠಿ. ಈ ಮಧ್ಯದಲ್ಲಿ ಏನು ಗ್ರೀನ್ ಕಲರ್ ಎಲೆ ಕಾಣ್ತಾ ಇದೆಯಲ್ಲ, ಲೈಕ್ ಈ ಥರ, ಇದು ಶುಂಠಿ. ಇದ್ರ ಕೆಳಗಡೆ ಒಳಗಡೆ ಭೂಮಿ ಒಳಗೆ ಶುಂಠಿ ಬೆಳೆಯುವಂಥದ್ದು. ನೋಡಿ, ನ್ಯಾಚುರಲ್ ಹಾಕಿದ್ದಾರೆ, ಕಳೆ ಏನು ಕಿತ್ತಿಲ್ಲ ಇವರು. ತುಂಬ ಜನ ಕಳೆ ಕೀಳಲೇಬೇಕು, ಔಷಧಿ ಹೊಡಿಲೇಬೇಕು ಅಂತಾರೆ ಶುಂಠಿಗೆ. ಬಟ್ ಅದೆಲ್ಲ ತಪ್ಪು. ಆ್ಯಕ್ಚುಯಲ್ ಆಗಿ ನ್ಯಾಚುರಲ್ ಈ ಥರ ಬಿಟ್ಟರು ಶುಂಠಿ ಬರುತ್ತೆ ಚೆನ್ನಾಗಿ. ನೀವು ಎಷ್ಟು ಕೆಮಿಕಲ್ನ ಸ್ಪ್ರೇ ಮಾಡ್ತೀರೋ ಅಷ್ಟು ಡೇಂಜರ್. ಯಾಕಂದರೆ ಇವಾಗಿನ ಕೆಮಿಕಲ್ಗಳು ಆಲ್ಮೋಸ್ಟ್ ಎಲ್ಲ ರಾಸಾಯನಿಕಗಳನ್ನೇ ಯೂಸ್ ಮಾಡೋದು. ನೀವು ನ್ಯಾಚುರಲ್ ಆಗಿ ಬಿಟ್ಬಿಡಿ, ಹಾಕಿ ಬೆಳೆಯುತ್ತೆ. ಈಗ ಮಕ್ಕಳು ಬೆಳಿಬೇಕಾರೆ ತುಂಬ ಜನ ಏನು ಮಾಡ್ತಾರೆ, ಆ ಪ್ರೋಟೀನ್ ಈ ಪ್ರೋಟೀನ್ ಅಂತ ಕೊಡ್ತಾರೆ. ಅಂಥ ಮಕ್ಕಳುಗಳೇ ಲತ್ತೆ ಆಗೋದು. ನ್ಯಾಚುರಲ್ ಆಗಿ ತಿನ್ಕೊಂಡು ಉಂಡ್ಕೊಂಡು ಆರಾಮಾಗಿ ಬೆಳೆಯೋ ಮಗನೇ ಅಂತ ಬಿಟ್ಟರೆ ಆ ಮಕ್ಕಳು ಎಲ್ಲ ನೋಡ್ಕೊಂಡು ಚೆನ್ನಾಗಿ ಬೆಳೀತಾರೆ ಗಟ್ಟಿಮುಟ್ಟಾಗಿ. ಅದೇ ಥರ ಕೃಷಿ. ಮಕ್ಕಳು ಹೆಂಗೆ ನೋಡ್ತೀವೋ ಅದೇ ಥರನ ಕೃಷಿನೂ ನೋಡಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ಆಲ್ಮೋಸ್ಟ್ ನಿಮ್ಮ ಯಾವುದೇ ತೋಟ ಆಗಲಿ, ಗದ್ದೆ ಆಗಲಿ, ಹೊಲ ಆಗಲಿ, ಜಮೀನಾಗಲಿ, ಯಾವುದಕ್ಕೂ ನೀವು ಆದಷ್ಟು ಕೆಮಿಕಲ್ಸ್ನ ಸಿಂಪಡಣೆ ಮಾಡೋದನ್ನ ಕಡಿಮೆ ಮಾಡಿ. ನಿಮ್ಮ ಬೆಳೆ ಆಟೋಮೆಟಿಕಲ್ ಆಗಿ ಚೆನ್ನಾಗಿ ಬರುತ್ತೆ.